ನೋಡಿ ಇದು ಮಾಡ ಆಗಲ್ಲ ಅಂತೇಳಿ ತುಂಬಾ ಜನರಿಗೆ ಮೊನ್ನೆ ಒಂದು ಗೌರೀಶ್ ಅಕ್ಕಿ ಅಂತ ಕರ್ನಾಟಕದ ತುಂಬಾ ದೊಡ್ಡ ಯೂಟ್ಯೂಬರ್ ಅವರು TV9 ಅಲ್ಲಿ ಇದ್ರು ಅವರು ಸುವರ್ಣ ನ್ಯೂಸ್ ಅಲ್ಲೆಲ್ಲ. ಈಗ ಅಜಿತ್ ಹನುಮಕನ್ ಅವರು ಬರುವುದಕ್ಕಿಂತ ಮೊದಲು ಇವರು ಹಮೀದ್ ಪಾಳ್ಯ ರೆಹಮಾನ್ ಇವರೆಲ್ಲ ಭಾರಿ ಫೇಮಸ್ ಅವರು ಒಂದು ಸಂದರ್ಶನ ಮಾಡಿದ್ರು ಒಬ್ಬರದ್ದು. ಅದರಲ್ಲಿ ಮಾಡ ಆಗಲದ ಬಗ್ಗೆ ಹೇಳಿದ್ರು. ಅವರೊಬ್ರು ಡಾಕ್ಟರ್ ಹೇಳ್ತಾರೆ ಒಂದು ಲೀಟರ್ ತುಪ್ಪಕ್ಕಿರುವಂತ ಕೆಪಾಸಿಟಿ ಇದರ ಒಂದೊಂದು ಕಾಯಿಗಳಿಗೆ ಇದೆ ಅನ್ನುವಂಥದ್ದು. ಅದು ತುಂಬಾ ಅದರಿಂದಾಗಿ ಫೇಮಸ್ ಆಯ್ತು. ನಂಗೆ ತುಂಬಾ ಫೋನ್ ಬಂತು ಅದರ ಬಗ್ಗೆ. ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಅದು ನಿಜವಾಗ್ಲೂ ಏನು ಸತ್ಯ ಏನು ಸುಳ್ಳು ಅಂತ ಒಂದು ವಿಶ್ಲೇಷಣಾತ್ಮಕ ವಿಡಿಯೋವನ್ನು ಮಾಡಿದ್ದೆ. ನೋಡಿ ಅದರ ಕಾಯಿ ನೋಡಿ, ಇಲ್ಲಿ ಹಸಿರಾಗಿರುವಂಥದ್ದು. ಎಲ್ಲಾ ಹೂಗಳಲ್ಲಿ ಗಂಡು ಹೂ ಅಂತೇಳಿ ಒಂದೇ ಗಿಡದಲ್ಲಾಗತ್ತೆ. ಆದ್ರೆ ಈ ಮಾಡಾಗಲದಲ್ಲಿ ಗಂಡು ಹೂ ಬೇರೆ ಹೆಣ್ಣು ಹೂ ಬೇರೆ ಆಗುವಂಥದ್ದು. ಅದು ಬೇರೆ ಎರಡು ವೆರೈಟಿ ಇಲ್ಲಿ ಆಗತ್ತೆ. ನೋಡಿ ಇದನ್ನು ತೋರಿಸಿ, ಇದೊಂದು ಹಣ್ಣು ನೋಡಿ, ಇಲ್ಲಿ ಹಳದಿ ಹಣ್ಣಾಗಿರೋದು ನೋಡಿ. ಅದು ಬೀಜಕ್ಕೆ ನಾವು ಇಟ್ಟಿರುವಂಥದ್ದು. ಅದನ್ನು ಪರಾಗಸ್ಪರ್ಶ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಬನ್ನಿ, ಈ ಕಡೆಯಿಂದ ನೋಡಿ. ಇದು ಗಂಡು ಹೂ. ಇದನ್ನು ಹತ್ರ ತಗೊಂಡೋಗಿ ಅದರ ಬುಡ ತೋರಿಸ್ಬೇಕು ನೀವು. ನೋಡಿ ಕೆಳಗಡೆ ಒಂದು ಇದು ನೋಡಿ, ಕೆಳಗಡೆ ನೋಡಿ, ಇಲ್ಲಿ ಹಾ, ಅದರ ಬುಡ ನೋಡಿ. ಅದರ ಬುಡದಲ್ಲಿ ಕಾಯಿ ಇರುವುದಿಲ್ಲ. ಅದಕ್ಕೆ ಗಂಡು ಹೂ ಅಂತ ಹೇಳೋದು. ಮತ್ತೆ ಗಂಡು ಹೂವಿಗೆ ಗಿಡನೇ ಬೇರೆದ್ರಲ್ಲೆಲ್ಲ ಕುಂಬಳಕಾಯಿಲಿ ಎಲ್ಲದರಲ್ಲೂ ಗಂಡು ಹೂ ಆಗುತ್ತೆ. ಆದ್ರೆ ಅದರಲ್ಲಿ ಒಂದೇ ಗಿಡದಲ್ಲಾಗುದು. ಆದ್ರೆ ಇದು ಬೇರೆ ಆಗ್ತದೆ. ಇದು ಚೆಟ್ಟಳ್ಳಿ ಅಂತ, ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಚೆಟ್ಟಳ್ಳಿ ಅಂತ ಕೊಡಗಲ್ಲಿರೋದು. ಅವರು ಸಂಶೋಧನೆ ಮಾಡಿರೋದು. ಅವರು ಅಸ್ಸಾಂ ವೆರೈಟಿ ಬೇರೆ ಬೇರೆ ಎಲ್ಲ ಕಲೆಕ್ಟ್ ಮಾಡಿ ಕರ್ನಾಟಕಕ್ಕೆ ಬೇಕಾಗಿರುವಂತ ಸೂಕ್ತವಾಗಿರುವಂತ ವೆರೈಟಿಯನ್ನು ಮಾಡಿರೋದು. ಇದು ಹಾರ್ಟಿಗೆ, ಲಿವರಿಗೆ, ಇದಕ್ಕೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಇದನ್ನು 400 ರೂಪಾಯಿ 500 ರೂಪಾಯಿ ಕೊಟ್ಟು ಕೂಡ ತಿನ್ಲಿಕ್ಕೆ ರೆಡಿ ಇದ್ದಾರೆ. ಆ ಯೂಟ್ಯೂಬ್ ವಿಡಿಯೋ ಬಂದ್ಮೇಲೆ ಇನ್ನು 1000 ರೂಪಾಯಿ ಆದ್ರೂ ಆಗ್ಬೋದು. ಆದ್ರೆ ಜನರಿಗೆ ನಾನು ಹೇಳೋದು, ಸಾವಯವ ಅಂದ್ರೆ ಯಾವುದೋ ಒಂದಕ್ಕೆ ಹುಚ್ಚು ಕಟ್ಟೋದಲ್ಲ. ನೋಡಿ ಇದೊಂದು ಬದನೆ, ಇದೊಂದು ಕಾಸರಗೋಡು ಭಾಗದ್ದು ನಾಲಿ ಬದನೆ. ನೋಡಿ ಇದು ಲೋಕಲ್ ವೆರೈಟಿ. ಎಷ್ಟು ಗೊಂಚಲು ಬದನೆ ಆಗ್ತಿದೆ ನೋಡಿ ಇದರಲ್ಲಿ. ಇದರಲ್ಲೂ ಆ ರೀತಿ ಸತ್ವಗಳಿರ್ತದೆ ಸಾವಯವ ಇರೋದ್ರಿಂದಾಗಿ, ಹೌದಲ್ವಾ? ನೋಡಿ ಯಾವುದೇ ಕೆಮಿಕಲ್ ಆಗದೆ ಆಗಿರುವಂತ ಜೀರಿಗೆ ಮೆಣಸು ನೋಡಿ. ಯಾವ್ದಾದ್ರು ಒಂದು ರೋಗ ಇದೆ ಅದರಲ್ಲಿ? ಏನೂ ಇಲ್ಲ, ಅದೆಲ್ಲ ಚೆನ್ನಾಗಾಗುತ್ತೆ. ಆದ್ರೆ ಜನ ಏನಂತ ಹೇಳಿದ್ರೆ, ಅದು ಯಾರೋ ಒಬ್ರು ಸೆಲೆಬ್ರಿಟಿಗಳು ಯಾವುದೋ ಒಂದು ದೊಡ್ಡ ಜನರು ಹೇಳಿದ ತಕ್ಷಣ ಅದ್ರ ಹಿಂದೆ ಹುಚ್ಚು ಕಟ್ಟುದು. ಆಮೇಲೆ ಅದಕ್ಕೆ ರೇಟ್ ರೈಸ್ ಆಗುವಾಗ ಇವರೇ ಮಾಡ್ತಾರೆ. ಇವ್ರು ಮುಗಿಬಿದ್ದು ಮಾಡಿ ಮುಗಿಸ್ತಾರೆ. ಬನ್ನಿ ಅದನ್ನು ಪರಾಗಸ್ಪರ್ಶ ಹೇಗೆ ಮಾಡುದು ಅನ್ನುವಂಥದ್ದು ನಿಮ್ಗೆ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಗಂಡು ಹೂ ರೆಡಿಯಾಗಿದೆ. ಹೆಣ್ಣು ಹೂವನ್ನು ಹುಡುಕ್ತಾ ಹೋಗ್ಬೇಕು. ವಿಶೇಷ ಏನಂತ ಹೇಳಿದ್ರೆ, ಇದು ಒಂದೇ ದಿನ 2 ಹೂಗಳು ಆಗ್ಬೇಕು. 2 ಹೂಗಳು ಒಟ್ಟಿಗೆ ಆದ್ರೆ ಮಾತ್ರ ಇದು ಕೆಲಸ ಆಗುದು. ಮತ್ತೆ ಕೆಲವು ಫ್ರಿಜ್ ಅಲ್ಲಿ ಇಟ್ಟು ಏನೇನೋ ಸರ್ಕಸ್ ಮಾಡಿ ಮಾಡ್ತಾರೆ. ಗಿಡನೇ ಬೇರೆ ಅಂದ್ರೆ ಮಾಡ ಆಗಲದೇ ಗಿಡದು. ಆದ್ರೆ ಇದರಲ್ಲಿ ಒಂದರಲ್ಲಿ ಕಂಡೇ ಆಗುದು, ಒಂದರಲ್ಲಿ ಹೆಣ್ಣ. ಓ, ಇದೊಂದು ಕಣ್ಣು ಇಟ್ಟಿದ್ದೇನೆ ನೋಡಿ. ನೋಡಿ ಇಲ್ಲಿ ನೋಡಿ, ಇದರ ಕಾಯಿ ಬುಡದಲ್ಲಿ ನೋಡಿ ಕಾಣ್ತಾ ಇದೆಯಾ ಕಾಯಿ? ಇದರ ಕಾಯಿ ನಿಲ್ಬೇಕಾದ್ರೆ ನೋಡಿ ಹೀಗೆ ಇದರ ಪರಾಗಸ್ಪರ್ಶ ಆಗ್ಬೇಕು. ನೋಡಿ ಇದಕ್ಕೆ ಒಂದಕ್ಕೆ ಪರಾಗಸ್ಪರ್ಶ ಆಯ್ತು. ಇನ್ನೊಂದಿದೆ ಅಲ್ಲಿ ನೋಡುವ. ಒಂದೇ ಇದರಲ್ಲಿ ಮಲ್ಟಿಪಲ್ ಮಾಡಬಹುದು, ಎಷ್ಟು ಬೇಕಾದ್ರೂ ಮಾಡಬಹುದು. ಹಾ, ಒಂದರಲ್ಲಿ ಮಾಡ್ಬೋದು. ಆದ್ರೆ ನನ್ನ ಹತ್ರ ಇದೆ ಅಲ್ಲ ಬೇರೆ ಹೂ ಇರುವಾಗ ಯಾಕೆ ರಿಸ್ಕ್ ತಗೊಳ್ಳೋದು? ಬನ್ನಿ, ಇನ್ನೊಂದು ಅಲ್ಲೊಂದು ಆಗಿದೆ. ಇದು ಬೀಜಕ್ಕೋಸ್ಕರ ಇಟ್ಟಿರೋದು. 4-5 ತಿಂಗಳಿಗೆ ಇಡಬೇಕಾಗುತ್ತೆ. ಇದನ್ನು ದೊಡ್ಡ ರಾಮಾಯಣದ್ದು. ಎಷ್ಟೋ ಜನರಿಗೆ ಒಂದು ಇಷ್ಟು ಬೀಜಕ್ಕೆ 50 ರೂಪಾಯಿ ಇರ್ತದೆ ರೇಟು. ಯಾಕೆ ಅಂತ ಹೇಳಿ ಜನರಿಗೆ ಕ್ವಶನ್ ಬರ್ತದೆ, ಏನಿದು ಅಂತ ಹೇಳಿ. ರೈತರದಕ್ಕೆ ಮಾತ್ರ ಕ್ವಶನ್ ಮಾಡೋದು ಜನರು. ಇನ್ನು ಫಾರಿನ್ ಟ್ರಿಪ್ ಹೋಗ್ಬೇಕಾದ್ರೆ 25,000 50,000 ಒಂದೊಂದು ಸೈಡ್ಗೆ ಫ್ಲೈಟಿಗೆ ಕೊಟ್ಟು ಹೋಗ್ತಾರೆ. ಇಲ್ಲಿ 25 ರೂಪಾಯಿ ಕೊಡ್ಬೇಕಾದ್ರೆ ಹೌದು ನೋಡಿ. ಇನ್ನೊಂದಕ್ಕೆ ಅಲ್ಲಲ್ಲಿ ಒಂದೊಂದುಂಟು ನೋಡಿ. ಇದು ನಾಳೆ ಯಾರಲ್ಲಿ ಇರುವಂತದ್ದು ಇಟ್ಟಿರ್ಬೇಕು. ನಾಳೆ ಅದಕ್ಕೆ ಅಲರ್ಟ್ ಆಗಿರ್ಬೇಕು.